ಬೇಸಿಗೆ ಬಂತೆಂದರೆ ಎಲ್ಲೆಡೆಯೂ ನೀರಿನ ಅಭಾವ ಸೃಷ್ಟಿಯಾಗಿ ಹಾಹಾಕಾರ ಉಂಟಾಗುತ್ತದೆ. ಅದರಲ್ಲೂ ಬಯಲು ಸೀಮೆಯ ಕೋಲಾರ ಜಿಲ್ಲೆಯಲ್ಲಂತೂ ನೀರಿನ ಅಭಾವ ಸರ್ವೇಸಾಮಾನ್ಯ ಎಂಬಂತಾಗಿದೆ. ಈ ಸಮಯದಲ್ಲಿ ಜನರಿಗೆ ನೀರು ಒದಗಿಸುವುದು ಕಷ್ಟ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿರುವ ಪಶು ಪಕ್ಷಿಗಳಿಗೂ ನೀರೊದಗಿಸುವ ಅದ್ಭುತವಾದ ಸೇವಾ ಕಾರ್ಯವೊಂದನ್ನು ಕೋಲಾರ ಜಿಲ್ಲೆಯ ಬಲಮಂದೆ ಗ್ರಾಮ ಪಂಚಾಯಿತಿ ಕೈಗೊಂಡಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ರಾಜ್ಯದ ಬರಪೀಡಿತ ಜಿಲ್ಲೆಗಳಲ್ಲಿ ಮುಂಚೂಣಿಯಲ್ಲಿರುವುದು ಕೋಲಾರ ಜಿಲ್ಲೆ. ಬೇಸಿಗೆ ಬಂತೆಂದರೆ ಕೋಲಾರ ಜಿಲ್ಲೆಯಾದ್ಯಂತ ಕೆರೆ ಕುಂಟೆಗಳು ಬತ್ತಿ ಹೋಗಿ ಹನಿ ಹನಿ ನೀರಿಗೂ ಪರದಾಡುವಂತಾಗುತ್ತದೆ. ಇನ್ನು ಈ ಸಂದರ್ಭದಲ್ಲಿ ಅರಣ್ಯ ಪ್ರದೇಶದಲ್ಲಿರುವ ಪಶು ಪಕ್ಷಿಗಳ ಪಾಡಂತೂ ಕೇಳುವುದೇ ಬೇಡ. ಇದನ್ನು ಗಮನಿಸಿದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬಲಮಂದೆ ಗ್ರಾಮ ಪಂಚಾಯಿತಿಯು ತನ್ನ ವ್ಯಾಪ್ತಿಯಲ್ಲಿನ ಮನುಷ್ಯರು ಮಾತ್ರವಲ್ಲದೆ ಕಾಡು ಪ್ರಾಣಿಗಳು ಹಾಗೂ ಪಕ್ಷಿಗಳಿಗೂ ನೀರೊದಗಿಸುವ ಮಹಾನ್ ಕಾರ್ಯವನ್ನು ಕೈಗೊಂಡಿದೆ. ಬಂಗಾರಪೇಟೆ ತಾಲೂಕು ಗಡಿಭಾಗದಲ್ಲಿರುವ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲೊಂದು. ಆಂಧ್ರಪ್ರದೇಶ, ತಮಿಳುನಾಡು ಗಡಿಗೆ ಹೊಂದಿಕೊಂಡಂತೆ ಇದೆ. ಈ ತಾಲೂಕಿನ ಗಡಿಭಾಗದಲ್ಲಿರುವ ಬಲಮಂದೆ, ಗುಲ್ಲಹಳ್ಳಿ, ಎಳೆಸಂದ್ರ, ದೋಣಿಮಡುಗು ಗ್ರಾಮಗಳು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತಿವೆ. ಈ ಅರಣ್ಯಗಳಲ್ಲಿ 10 ಬಗೆಯ ವನ್ಯಜೀವಿಗಳಿದ್ದು, ಬೇಸಿಗೆಯ ಕಾಲದಲ್ಲಿ ಅರಣ್ಯ ಪ್ರದೇಶದಲ್ಲಿ ನೀರಿನ ಮೂಲಗಳೆಲ್ಲ ಬತ್ತಿ ಹೋಗಿ ಪಶು ಪಕ್ಷಿಗಳು ತೊಂದರೆಗೊಳಗಾಗುವುದು ಸಾಮಾನ್ಯ ಎಂಬಂತಾಗಿದೆ. ಈ ಬಾರಿ ಬೇಸಿಗೆ ಆರಂಭವಾಗುವ ಸಂದರ್ಭದಲ್ಲೇ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅರಣ್ಯ ಭಾಗದಲ್ಲಿ ಇರುವ ಕೆರೆ ಕುಂಟೆಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರು ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ ರಸ್ತೆಯ ಇಕ್ಕೆಲೆಗಳಲ್ಲಿ ಸಾಲು ಮರಗಳಿಗೂ ಅಲ್ಲಲ್ಲಿ ಹಗ್ಗದಿಂದ ಮಡಿಕೆಗಳನ್ನು ನೇತು ಬಿಟ್ಟು ಆ ಮಡಿಕೆಗಳಿಗೂ ನೀರು ತುಂಬಿ ಪಕ್ಷಿಗಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಲ್ಲಿ ಸಿಮೆಂಟ್ ತೊಟ್ಟಿಗಳನ್ನು ನಿರ್ಮಿಸಿದ್ದು ಆ ತೊಟ್ಟಿಗಳಲ್ಲಿ ನೀರು ತುಂಬಿಸಿ ಈ ಭಾಗದಲ್ಲಿನ ಅರಣ್ಯದಲ್ಲಿ ಹೆಚ್ಚಾಗಿರುವ ಜಿಂಕೆ, ಕೋತಿ, ಕಾಡುಹಂದಿ ಮೊದಲಾದ ವನ್ಯಜೀವಿಗಳಿಗೆ ನೀರು ಒದಗಿಸುವ ಪುಣ್ಯದ ಕಾರ್ಯ ಕೈಗೊಂಡಿದ್ದಾರೆ. ದೂರದರ್ಶನದೊಂದಿಗೆ ಬಲಮಂದಿ ಗ್ರಾಮ ಪಂಚಾಯಿತಿ ನೀರು ಪೂರೈಕೆ ಸಿಬ್ಬಂದಿ ಶ್ರೀನಿವಾಸಗೌಡ, ಗ್ರಾಮ ಪಂಚಾಯಿತಿಯ ಪ್ರಮುಖ ಅಧಿಕಾರಿಗಳ ಸೂಚನೆ ಮೇರೆಗೆ ಅರಣ್ಯ ಪ್ರದೇಶದಲ್ಲಿ 10 ಸ್ಥಳಗಳಲ್ಲಿ ನೀರಿನ ಮೂಲಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ ಮತ್ತು ಸಂಜೆ 2 ಸಮಯ ನೀರು ಪೂರೈಕೆ ಮಾಡಲಾಗುತ್ತಿದೆ. ಗ್ರಾಮದ ಜನರು ಸಹ ವನ್ಯಜೀವಿಗಳಿಗೆ ಆಹಾರವನ್ನು ಒದಗಿಸುತ್ತಿದ್ದಾರೆ ಎಂದರು. ಇದು ಒಂದು 10 ಪಾಯಿಂಟ್ ನೀಟ್ಗ ಕೆಲಸ ಮಾಡಿಕೊಟ್ಟಿದ್ದೇವೆ ಸರ್. ಬಲಮಂದೆ ಪಂಚಾಯತಿ ನಮ್ಮದು. ಇದು ಬೆಳಗ್ಗೆ ಒಂದು 6 ಗಂಟೆ ಹಿಂಗೆ ನೀರು ಬಿಟ್ಟು ಹೋಗ್ತೀವಿ. ಇಲ್ಲೇ ಸಾಯಂಕಾಲನೂ ಜನಗಳು ಊಟ ಎಲ್ಲ ತಂದು ಹಾಕ್ತಾರೆ. ಬನ್ನು, ಬಾಳೆಹಣ್ಣು ಅದು ಇದು ತಂದು ಹಾಕ್ತಾರೆ. ಸಾಯಂಕಾಲನೂ ಕೋತಿಗಳಿಲ್ಲೇ ತಿನ್ಕೊಂಡು ಚೆನ್ನಾಗಿ ಇರ್ತವೆ. ಪರಿಸರವಾದಿ ಮಹೇಶ್, ನಾವು ಪ್ರಕೃತಿಯೊಂದಿಗೆ ಒಡಗೂಡಿ ಬದುಕಬೇಕಾಗುತ್ತದೆ. ಪಂಚಭೂತಗಳೊಂದಿಗೆ ವನ್ಯಜೀವಿಗಳ ಸಂರಕ್ಷಣೆಯೂ ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ವನ್ಯಜೀವಿಗಳ ಸಂರಕ್ಷಣೆ ಮಹಾಪುಣ್ಯಕರವಾದ ಕೆಲಸ. ಬೇಸಿಗೆಯಲ್ಲಿ ಈ ಭಾಗದಲ್ಲಿ ಉಷ್ಣಾಂಶ ತೀವ್ರ ಏರಿಕೆಯಾಗುತ್ತದೆ. ಇದು ವನ್ಯಜೀವಿಗಳ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಹಾಗಾಗಿ ವನ್ಯಜೀವಿಗಳ ಸಂರಕ್ಷಣೆಗೆ ಇಂತಹ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದರು. ಪಂಚ ಸಂರಕ್ಷಣೆ ಮಾಡೋದು ಬಹಳಷ್ಟು ಅತ್ಯಂತ ಅವಶ್ಯಕತೆ ಇದೆ. ಈ ಪಂಚ ಸಂರಕ್ಷಣೆಯಲ್ಲಿ ಜೀವ ಉಳಿಸುವಂಥದ್ದು ಅಂದರೆ ಜೀವಗಳನ್ನು ಉಳಿಸುವಂಥದ್ದು ಸಹ ಒಂದು ಸಂರಕ್ಷಣೆ ಇತ್ತ. ಪ್ರಾಣಿ ಪಕ್ಷಿಗಳನ್ನು ಬದುಕಿಸುವುದು ಮುಂದಿನ ಪೀಳಿಗೆಗೆ ನಾವು ಕೊಡುವಂಥದ್ದು ಇದು ಆಗಲೇಬೇಕು ಅಂತೇಳಿ ನಮ್ಮ ಯೋಚನೆ ಇದೆ. ಜೀವಗಳನ್ನು ತಿನ್ನಬೇಕಾದ್ರೆ ಒಂದು ಹಣ್ಣಿನ ಗಿಡಗಳನ್ನು ಬೆಳೆಸಿ ಅತಿ ಹೆಚ್ಚಾಗಿ ಪೋಷಣೆ ಮಾಡಿಕೊಂಡು ಒಂದಷ್ಟು ನೀರಿನ ಸೌಕರ್ಯ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಇವತ್ತು ಪ್ರಾಣಿ ಪಕ್ಷಿಗಳು ಉಳಿದಕ್ಕೆ ಸಾಧ್ಯ ಆಗುತ್ತಂತೆ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಬಿ ಬಾಗೇವಾಡಿ, ಜಿಲ್ಲೆಯಲ್ಲಿ ಒಟ್ಟು 156 ಗ್ರಾಮ ಪಂಚಾಯಿತಿಗಳಿದ್ದು ಎಲ್ಲಾ ಪಂಚಾಯಿತಿಗಳ ವ್ಯಾಪ್ತಿಯಲ್ಲೂ ತುರ್ತು ನೀರು ಸರಬರಾಜು ಘಟಕಗಳನ್ನು ನಿರ್ಮಿಸಲಾಗಿದೆ. ಅವುಗಳ ಮೂಲಕ ವನ್ಯಜೀವಿಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಲಾಗುತ್ತಿದೆ. ಅದರಲ್ಲೂ ವನ್ಯಜೀವಿಗಳಿಗೆ ನೀರೊದಗಿಸುತ್ತಿರುವ ಬಲಮಂದೆ ಗ್ರಾಮ ಪಂಚಾಯಿತಿ ಉಳಿದೆಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಿದೆ ಎಂದರು. ಇಲ್ಲಿ ಸಾಕಷ್ಟು ಅರಣ್ಯ ಪ್ರದೇಶ ಇದೆ. ಸೊ ಇಲ್ಲಿ ಕೂಡ ಇವರು ಪ್ರಾಣಿಗಳಿಗೆ, ಪಶು ಪ್ರಾಣಿಗಳಿಗೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನೋಡ್ಬೋದು ನೀವು, ಈ ಒಂದು ಸ್ಮಾಲ್ ಟ್ಯಾಂಕ್ ಮಾಡಿದ್ದಾರೆ. ಆ ಕಡೆ ಕೂಡ ಮರಗಳಿಗೆಲ್ಲ ಪಾಟ್ ಹಾಕಿ ನೀರನ್ನು ಇಡ್ತಾ ಇದ್ದಾರೆ. ಸೊ ಇದರಿಂದ
ಏನು ತೋರಿಸ್ತದೆ ಅಂದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಮೇಲೆ ನಮ್ಮ ಈ ತಾಲೂಕು ಮಟ್ಟದಲ್ಲಿ ಕೂಡ ಒಂದು ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬೇಸಿಗೆಯಲ್ಲಿ ಮನುಷ್ಯರಿಗೆ ಮಾತ್ರವಲ್ಲದೆ ಸಕಲ ಜೀವಿಗಳಿಗೂ ಲೇಸನ್ನೇ ಬಯಸುವ ಅದ್ಭುತವಾದ ಕಾರ್ಯನಿರ್ವಹಿಸುತ್ತಿರುವ ಬಲಮಂದೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಇಡೀ ರಾಜ್ಯಕ್ಕೆ ಮಾದರಿ ಎನಿಸಿದ್ದಾರೆ. ಎಲ್ಲ ಗ್ರಾಮ ಪಂಚಾಯಿತಿಗಳು ಇದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಲ್ಲಿ ಕರ್ನಾಟಕ ರಾಮರಾಜ್ಯವಾಗುವುದರಲ್ಲಿ ಸಂದೇಹವಿಲ್ಲ.